ಬೇಸಿಗೆ ಕಾಲಕ್ಕಂತೂ ಹೇಳಿ ಮಾಡಿಸಿದ ಕರ್ಬೂಜ ಮಿಲ್ಕ್ ಶೇಕ್ ರೆಡಿಯಾಗಿದೆ ನೋಡಿ, ಹೇಗೆ ಕಾಣ್ತಾ ಉಂಟು ನಿಮಗೆ ಫ್ರೆಂಡ್ಸ್. ನೋಡಿ, ನನಗೆ ಫ್ರೆಶ್ ಕರ್ಬೂಜ ಸಿಕ್ಕಿದೆ, ಮಸ್ಕ್ ಮೆಲನ್ ಅಂತ ಹೇಳ್ತೇವೆ ನಾವು. ಇದರಿಂದ ಇವತ್ತು ಒಳ್ಳೆ ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ಈ ಬೇಸಿಗೆ ಕಾಲಕ್ಕಂತೂ ಹೇಳಿ ಮಾಡಿಸಿದ ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಇವಾಗೆಲ್ಲ ಈ ಕರ್ಬೂಜದ್ದು ಸೀಸನ್, ಅಂದರೆ ಬೇಸಿಗೆ ಕಾಲಕ್ಕೆ ಇದೆಲ್ಲ ಜಾಸ್ತಿ ಸಿಗ್ತದೆ. ನನಗೊಂದು ಮೀಡಿಯಮ್ ಸೈಜ್ನ ಕರ್ಬೂಜ ಸಿಕ್ಕಿದೆ, ಫ್ರೆಶ್ ಇದೆ ನೋಡಿ. ಅದರಿಂದ ಇವತ್ತು ಒಳ್ಳೆ ಮಿಲ್ಕ್ ಶೇಕ್ ಮಾಡ್ತೇನೆ ನಾನು. ತುಂಬಾ ರುಚಿ ಇರ್ತದೆ. ಕರ್ಬೂಜವನ್ನು ಚೆನ್ನಾಗಿ ತೊಳೆದಾಗಿದೆ. ಇದರ ಮೇಲ್ಗಡೆ ಸ್ವಲ್ಪ ಕಟ್ ಮಾಡಿ ನಂತರ ಹಾಗೆ ಒಳಗೆದೆಲ್ಲ ತೆಗಿತಾ ಬರುವ. ಮೇಲ್ಗಡೆ ನಾನು ಸ್ವಲ್ಪ ಇಲ್ಲಿ ಕಟ್ ಮಾಡ್ಕೊಳ್ತೇನೆ. ನೋಡಿ, ಮೇಲ್ಗಡೆ ಸ್ವಲ್ಪ ಕ್ಯಾಪ್ ಥರ ನಾನು ತೆಗೆದುಕೊಳ್ತೇನೆ. ನಂತರ ಒಂದು ಸ್ಪೂನಲ್ಲಿ ಇದರ ಒಳಗಡೆದ್ದು ಈ ಥರ ತೆಗಿತೇನೆ. ಕರ್ಬೂಜದ ಕಲರ್ ನೋಡಿ ಅಂತೆ, ಲೈಟ್ ಆರೆಂಜ್ ಕಲರ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಉಂಟು. ಮತ್ತು ಇದು ಒಳ್ಳೆ ಪರಿಮಳ. ಬೀಜವನ್ನು ಸ್ವಲ್ಪ ಈ ಥರ ಕೈಯಲ್ಲಿ ತೆಗೆಯುವ. ನೋಡಿ, ಬೀಜವನ್ನು ಖಾಲಿ ಈ ಥರ ತೆಗೆದರೆ ಕೂಡ ಆಗ್ತದೆ. ಫಸ್ಟಿಗೆ ಸಪ್ರೇಟ್ ಮಾಡಿಕೊಳ್ಳುವ. ನೋಡಿ, ಫುಲ್ ತೆಗೆದಾಯಿತು ಬೀಜ. ಒಂದ್ಸಲ ಫುಲ್ ಬೀಜ ತೆಗೆದ್ರೆ ನಂತರ ನಮಗೆ ಅದರ ಒಳಗಿನ ಪೋರ್ಷನ್ ಮಾತ್ರ ಸಿಗ್ತದೆ ನೋಡಿ. ಅದನ್ನು ನಾವು ಮಿಕ್ಸಿ ಜಾರಿಗೆ ಹಾಕೊಂಡ್ರೆ ಆಯಿತು. ನೀಟಾಗಿ ಅದರ ಸಿಪ್ಪೆ ಬಿಟ್ಟು ಬರ್ತದೆ ನೋಡಿ. ಈ ಥರ ಸ್ವಲ್ಪ ಮೇಲ್ಗಡೆ ಓಪನ್ ಮಾಡಿ ಹಾಗೆಯೇ ತೆಗಿಬೋದು ನೋಡಿ. ನಮ್ಮ ಎಳನೀರಿನ ಒಳಗಡೆ ಬಾವೆ ಯಾವ ಥರ ತೆಗಿತೇವೆ ಅದೇ ರೀತಿ ತೆಗಿತಾ ಬಂದರೆ ಆಯಿತು. ಫುಲ್ ತೆಗ್ದಾಯ್ತು. ಏನಾದರೂ ಒಳಗಡೆ ಕಾಣ್ತಾ ಉಂಟಾ? ಸ್ವಲ್ಪ ಕೂಡ ಆರೆಂಜ್ ಕಾಣ್ತಾ ಇಲ್ಲ ನೋಡಿ. ಇನ್ನೊಂದು ಜ್ಯೂಸ್ ಜಾರಿಗೆ ನಾವು ಕಟ್ ಮಾಡಿದಂತಹ ಕರ್ಬೂಜ, ಹಾಗೆಯೇ ಅದಕ್ಕೆ ಬೇರೆ ಏನೆಲ್ಲ ಹಾಕ್ತೇವೆ ಅದೆಲ್ಲ ಹಾಕಬೇಕು. ಒಳ್ಳೆ ಪರಿಮಳ ಬರ್ತಾ ಉಂಟು. ಒಂದು 4 ರಿಂದ 5 ಸ್ಪೂನ್ ಆಗುವಷ್ಟು ಸಕ್ಕರೆ, 6 ರಿಂದ 7 ಗೋಡಂಬಿ ಹಾಕ್ತೇನೆ. ಒಳ್ಳೆ ಫ್ಲೇವರ್ ಕೊಡ್ತದೆ ಗೋಡಂಬಿ ಹಾಕಿದರೆ. 1 ಲೋಟ ಹಾಲು ಹಾಕ್ತಾ ಇದ್ದೇನೆ. ಇನ್ನಿದನ್ನು ನುಣ್ಣಗೆ ರುಬ್ಬುವ. ನಾವು ಆವಾಗಲೇ ಕಟ್ ಮಾಡಿಟ್ಟಂತಹ ಕರ್ಬೂಜದ್ದು ಸಿಪ್ಪೆ ಇತ್ತು ನೋಡಿ, ಅದರ ಒಳಗಡೆನೆ ನಾನು ಇವಾಗ ಮಾಡಿಟ್ಟಂತಹ ಮಿಲ್ಕ್ ಶೇಕನ್ನು ಹಾಕಿದೆ. ಫ್ಲೇವರಿಗೆ ಅಂತ ಹೇಳಿ ಏಲಕ್ಕಿ ಪೌಡರನ್ನು ಹಾಕ್ತಾ ಇದ್ದೇನೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಇದೆ. ಏಲಕ್ಕಿ ಸ್ವಲ್ಪ ಮಿಕ್ಸ್ ಆಗಲಿ. ನಾನಿಲ್ಲಿ ಚಿಕ್ಕದಾಗಿ ಬಾದಾಮಿಯನ್ನು ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ನಾವು ಆವಾಗಲೇ ರುಬ್ಬಬೇಕಾದ್ರೆ ಗೋಡಂಬಿಯನ್ನು ಹಾಕಿದ್ವಿ, ಅದು ಒಳ್ಳೆ ಟೇಸ್ಟ್ ಬರ್ತದೆ. ಬಾದಾಮಿ ಹಾಕೋದ್ರಿಂದ ನಾವು ಹಾಗೆ ಉಂಟಲ್ಲ ಈ ಜ್ಯೂಸನ್ನು ಕುಡಿತಾ ಇರಬೇಕಾದ್ರೆ ನಮಗೆ ಬಾಯಿಗೆ ಸಿಗ್ತದೆ, ಒಳ್ಳೆ ಟೇಸ್ಟ್ ಅನ್ನಿಸ್ತದೆ. ಬೇಸಿಗೆ ಕಾಲಕ್ಕಂತೂ ಹೇಳಿ ಮಾಡಿಸಿದ ಕರ್ಬೂಜ ಮಿಲ್ಕ್ ಶೇಕ್ ರೆಡಿಯಾಗಿದೆ ನೋಡಿ, ಹೇಗೆ ಕಾಣ್ತಾ ಉಂಟು ನಿಮಗೆ. ದೇಹಕ್ಕಂತೂ ಭಾರಿ ತಂಪು. ಕರ್ಬೂಜ ಮಿಲ್ಕ್ ಶೇಕಲ್ಲಿ ನೋಡಿ ಅಂತ ಈ ಬಾದಾಮಿ ಎಲ್ಲ ಹಾಗೆ ಕಾಣ್ತಾ ಉಂಟು. ನಾವು ಅದನ್ನು ಕುಡಿಬೇಕಾದ್ರೆ ಹಾಗೆ ಬಾಯಿಗೆ ಸಿಗ್ತದೆ ಈ ಬಾದಾಮಿ ಎಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಮಾಡಲಿಕ್ಕಂತೂ ತುಂಬ ಸಿಂಪಲ್ ಇದೆ, ಏನು ತುಂಬ ಕಷ್ಟ ಇಲ್ಲ. ಈ ಬೇಸಿಗೆ ಕಾಲಕ್ಕಂತೂ ಹೇಳಿ ಮಾಡಿಸಿದ ಮಿಲ್ಕ್ ಶೇಕ್ ಆರೋಗ್ಯಕ್ಕಂತೂ ಭಾರಿ ಒಳ್ಳೆಯದು. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.